ಸ್ವಿಮ್ಮಿಂಗ್ ಪೂಲ್ ಆರಂಭಕ್ಕೂ ಸರ್ಕಾರ ಸಮ್ಮತಿಯನ್ನ ಕೊಟ್ಟಿದೆ. 50% ಮಿತಿಯೊಂದಿಗೆ ಸ್ವಿಮ್ಮಿಂಗ್ ಪೂಲ್ ಶುರುವಾಗಲಿದ್ದು ಸ್ವಿಮ್ಮಿಂಗ್ ಪೂಲ್ಗೆ ಬರುವವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಅನ್ನ ಮಾಡೋದಕ್ಕೆ ಸರ್ಕಾರ ಈಗ ಅನುಮತಿಯನ್ನ ಕೊಟ್ಟಿದೆ. ಇಲ್ಲಿವರೆಗೂ ಕೂಡ ಒಂದಷ್ಟು ಅವಕಾಶಗಳಲ್ಲಿ ಯಾರ್ಯಾರಿಗೆ ಇತ್ತು, ಯಾವ್ಯಾವುದಕ್ಕೆ ಇಲ್ಲ ಅನ್ನೋದನ್ನ ನಾವು ನೋಡಿದ್ವಿ. ಆದರೆ ಈಗ ಸ್ವಿಮ್ಮಿಂಗ್ ಪೂಲಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ಸರ್ಕಾರ ಈಗ ಸ್ವಿಮ್ಮಿಂಗ್ ಪೂಲ್ ಆರಂಭಕ್ಕೆ ಅನುಮತಿ ನೀಡಿದ್ದು 50% ಮಿತಿಯೊಂದಿಗೆ ಸ್ವಿಮ್ಮಿಂಗ್ ಪೂಲ್ ಶುರು ಮಾಡಬಹುದು. ಸ್ವಿಮ್ಮಿಂಗ್ ಪೂಲ್ಗೆ ಬರುವವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡಬೇಕು. ರೋಗ ಲಕ್ಷಣ ಇಲ್ಲದವರು ಮಾತ್ರ ಬರಬೇಕು. 2 ಡೋಸ್ ಪಡೆದಿದ್ದವರಿಗೆ ಈಜುಕೊಳಕ್ಕೆ ಎಂಟ್ರಿ ಇರುತ್ತೆ. ಎಂಟ್ರಿಗೂ ಮುನ್ನ ವ್ಯಾಕ್ಸಿನೇಷನ್ ಆಗಿರುವ ಸರ್ಟಿಫಿಕೇಟ್ ಅನ್ನ ತೋರಿಸಬೇಕು ಅಂತ ಹೇಳಿ ಸರ್ಕಾರ ಈಗ ಸ್ವಿಮ್ಮಿಂಗ್ ಪೂಲ್ ಆರಂಭಕ್ಕೂ ಕೂಡ ಅನುಮತಿಯನ್ನ ಕೊಟ್ಟಿದೆ. ಒಂದ್ ಕಡೆ ಸರ್ಕಾರ ಈಗ 1 ರಿಂದ 5ನೇ ತರಗತಿಗಳ ಕ್ಲಾಸ್ ಆರಂಭಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಒಂದಷ್ಟು SOPಯಲ್ಲಿ ಎಲ್ಲ ರೀತಿಯಂತಹ ಗೈಡ್ಲೈನ್ಸ್ ಅನ್ನ ನೀಡಿದೆ. ಅದೇ ರೀತಿಯಾಗಿ ಈಗ ಸ್ವಿಮ್ಮಿಂಗ್ ಪೂಲ್ಗಳ ಆರಂಭಕ್ಕೂ ಅನುಮತಿಯನ್ನ ನೀಡಿದ್ದು ಸರ್ಕಾರ ಇದಕ್ಕೂ ಕೂಡ ಗೈಡ್ಲೈನ್ಸ್ ಅನ್ನ ಕೊಟ್ಟಿದೆ. ಪ್ರಮುಖವಾಗಿ ಆ ಪ್ರಕಾರ 2 ಡೋಸ್ ವ್ಯಾಕ್ಸಿನೇಷನ್ ಆಗಿರಬೇಕು, ರೋಗ ಲಕ್ಷಣ ಇರಬಾರ್ದು, ಅಂಥವರು ಮಾತ್ರ ಪ್ರವೇಶವನ್ನ ಪಡಿಬೇಕಾಗುತ್ತೆ. ಬಂದ ತಕ್ಷಣವೇ ಥರ್ಮಲ್ ಸ್ಕ್ರೀನಿಂಗ್ ಮಾಡಬೇಕು. 2 ಡೋಸ್ ಪಡೆದವರು ಈಜುಕೊಳಕ್ಕೆ ಎಂಟ್ರಿಯನ್ನ ಕೊಡಬಹುದು. ಹೀಗೆ ಅನೇಕ ಮಾರ್ಗಸೂಚಿಯನ್ನ ಈಗ ಈಜುಕೊಳಕ್ಕೆ ಹೋಗುವಂಥವರಿಗೆ ಹಾಗೆ ಈಜುಕೊಳ ಆರಂಭ ಮಾಡುವಂಥವರಿಗೂ ಕೂಡ ನೀಡಲಾಗಿದೆ. ಹಾಗಾಗಿ ಈಗ ಸರ್ಕಾರ ಒಂದೊಂದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಡಿಲಿಕೆಯನ್ನ ಮಾಡ್ತಾ ಹೋಗ್ತಾ ಇದೆ. ಈಗ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 100% ಈಗ ಸೀಟ್ ಬರ್ತಿಗೆ ಅವಕಾಶವನ್ನ ನೀಡಿದೆ. ಈಜುಕೊಳಕ್ಕೂ ಕೂಡ ಈಗ ಅವಕಾಶವನ್ನ ನೀಡ್ತಾ ಇದ್ದು ಸರ್ಕಾರ ಒಂದೊಂದೇ ವಿಚಾರಗಳನ್ನ ಸಡಿಲಿಕೆ ಮಾಡ್ತಾ ಇದೆ. ಶಿಕ್ಷಣ ಸಚಿವರಾಗಿರುವ BC ನಾಗೇಶ್ ಸುದ್ದಿಗೋಷ್ಠಿ ಮಾಡ್ತಾ ಇದ್ದಾರೆ, ನೋಡೋಣ. ತೆರೇಶಾ ಶುರು ಮಾಡಿದ್ಯಾರು? ನೀನು ವಿನಯ. ಆಯ್ತು ಈಗ ಸೇಫ್ ಬೈಲೆ ಮಂಜು ಕಾಫಿ. ಶಿಕ್ಷಣ ಸಚಿವರಾಗಿರುವ BC ನಾಗೇಶ್ ಅವರು ಸುದ್ದಿಗೋಷ್ಠಿಯನ್ನ ಆರಂಭ ಮಾಡ್ತಾ ಇದ್ದಾರೆ. ಈಗ ಶಾಲೆಗಳ ಆರಂಭಕ್ಕೆ ಆಲ್ರೆಡಿ ಅಕ್ಟೋಬರ್ 25ರಿಂದ ಅಂದ್ರೆ 1 ರಿಂದ 5ನೇ ತರಗತಿಗಳನ್ನು ಆರಂಭ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಸರ್ಕಾರ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ನೋಡೋಣ. ಆ ಕೊರತೆಗಳನ್ನು ನೀಗಿಸುವಂತ ಪ್ರಯತ್ನ ಶಿಕ್ಷಣ ಇಲಾಖೆ ಮುಂದಿನ ದಿನಗಳಲ್ಲಿ ಮಾಡುತ್ತೆ. ಅಕ್ಟೋಬರ್ 25ರಿಂದ 1ನೇ ತರಗತಿಯಿಂದ 5ನೇ ತರಗತಿಯ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಕ್ಟೋಬರ್ 25ರಿಂದ 1ನೇ ತರಗತಿಯಿಂದ 5ನೇ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ತಾಂತ್ರಿಕ ಸಲಹಾ ಸಮಿತಿ ಏನೇನು ಮುಂದೆ SOPಯನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ತಕ್ಕಂತೆ ಅವ್ರು ಸೂಚಿಸಿರುವಂಥ ಕಂಡೀಷನ್ಗಳಿಗೆ ತಕ್ಕಂತೆ ಶಾಲೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಶಿಕ್ಷಣ ಇಲಾಖೆಯಿಂದ ಮಾರ್ಗಸೂಚಿಯನ್ನು ನಾವು ಸದ್ಯದಲ್ಲೇ ಬಿಡುಗಡೆ ಮಾಡುವಂಥವ್ರಿದ್ದೀವಿ. ಕಳೆದ ಸುಮಾರು 25 ತಿಂಗಳಿಂದ ಮಕ್ಕಳುಗಳು ಶಾಲೆಗೆ ಬಂದಿಲ್ಲದೆ ಇದ್ದರಿಂದ ಅವ್ರಿಗೆ ಶಾಲೆಯ ರೂಢಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮೊದಲನೇ 1 ವಾರ ಮಾತ್ರ ಮಧ್ಯಾಹ್ನದ ತನಕ ಮಾತ್ರ ಶಾಲೆಯನ್ನು ಮಾಡ್ತೀವಿ. 1ನೇ ತಾರೀಕಿನ ನಂತರ ಪೂರ್ಣ ಪ್ರಮಾಣದ ಶಾಲೆ, ಮಧ್ಯಾಹ್ನದ ಬಿಸಿ ಊಟವನ್ನು ಕೊಡ್ತಾ ಪೂರ್ಣ ಪ್ರಮಾಣದ ಶಾಲೆಗಳನ್ನ ಪ್ರಾರಂಭ ಮಾಡುವಂಥವ್ರು ಇದ್ದೀವಿ. ಮಕ್ಕಳಲ್ಲಿ SOPಯನ್ನು ಪುಟ್ಟ ಮಕ್ಕಳಾದ್ರಿಂದ ಅವರಲ್ಲಿ ಇನ್ನೊಂಚೂರು ಎಚ್ಚರಿಕೆ ತಗೋಬೇಕು ಅನ್ನೋದು ಕಾರಣಕ್ಕೋಸ್ಕರ ನಮ್ಮ DDPIಗಳು BEOಗಳಿಗೆ ತುಂಬ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀವಿ. ಆ ಮಕ್ಕಳಲ್ಲಿ ಜಾಗೃತಿ ತರೋದಕ್ಕೋಸ್ಕರ ದಿನ ಒಂದು ಸ್ವಲ್ಪ ಹೊತ್ತು ಕೋವಿಡ್ನ ಬಗ್ಗೆ ಸಹಿತ ವಿಚಾರವನ್ನು ತಿಳಿಸಿ ಹೇಗೆ ಕೋವಿಡನ್ನು ಫೈಟ್ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ. ತುಂಬ ಸಂತೋಷದ ವಿಷಯ, ಭಗವಂತನ ಆಶೀರ್ವಾದದಿಂದ ಕರ್ನಾಟಕದಲ್ಲಿ ಕೋವಿಡ್ನಿಂದ ದಿನ ದಿನ ಇಳಿತಾನೇ ಇದೆ. ಅನೇಕ ತಾಲೂಕುಗಳಲ್ಲಿ 0 ಪಾಸಿಟಿವಿಟಿ ರೇಟು ಅನೇಕ ದಿನಗಳಿಂದ ನಡೀತಾ ಇದೆ. ಮತ್ತು ಎಲ್ಲೆಲ್ಲಿ ಶಾಲೆಗಳಲ್ಲಿ ಒಂದು ಮಗುಗೆ ಪಾಸಿಟಿವ್ ಆಯಿತೋ ಆ ಶಾಲೆಯ ಪೂರ್ಣ ಮಕ್ಕಳನ್ನು ನಾವು ಟೆಸ್ಟ್ ಮಾಡಿದಾಗ ನಮಗೆ ಪಾಸಿಟಿವಿಟಿ ರೇಟ್ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ಆಗಿದೆ. ಆ ಶಾಲೆಗಳನ್ನ 3 ದಿನ ಕ್ಲೋಸ್ ಮಾಡಿ ಆ ಮಕ್ಕಳ ಮತ್ತೆ ಶಾಲೆಗಳನ್ನ ಪ್ರಾರಂಭ ಮಾಡಿದಾಗ ಅದೇ ಮಟ್ಟಕ್ಕೆ ಮಕ್ಕಳುಗಳು ಶಾಲೆಗೆ ಬಂದಿರುವಂಥದ್ದು ತುಂಬ
ಖುಷಿ ಕೊಡ್ತಿರುವಂಥದ್ದು. ಯಾವ್ಯಾವ ಮಗುಗೆ ಬಂದಿತ್ತು ಅದರ ಇತಿಹಾಸವನ್ನು ಸಹಿತ ಹಿಸ್ಟ್ರಿ ಸಹಿತ ನೋಡುವಂಥ ಪ್ರಯತ್ನ ಮಾಡಿದ್ವಿ. ಯಾಕೆ ಈ ಮಕ್ಕಳಲ್ಲಿ ಕೋವಿಡ್ ಬಂತು ಅಂತ ಅಲ್ಲಿ ಸಹಿತ ನಮಗೆ ಬಂದಿರುವಂಥ ರಿಪೋರ್ಟ್ಗಳು ಆ ಮಕ್ಕಳುಗಳು ಬೇರೆ ಹೊರಗಡೆ ಹೋದಾಗೆ ಬಂದಿದೆ, ಇಲ್ಲ ಅವರ ಫ್ಯಾಮಿಲಿಯ ಕಾರಣಕ್ಕೋಸ್ಕರ ಅವ್ರಿಗೆ ಪಾಸಿಟಿವ್ ಆಗಿದೆ ಅನ್ನುವಂಥದ್ದು. ಇವೆಲ್ಲವೂ ನೋಡಿದಾಗ ನಮಗೆ ಧೈರ್ಯ ಇದೆ. ಮಕ್ಕಳ ಮುಂದಿನ ಶಿಕ್ಷಣದ ಕೊರತೆಗಳನ್ನ ತೂಗಿಸಿ ಮತ್ತೆ